ನಿಜ ಹೇಳಬೇಕಂದ್ರೆ ನಾವು ಯಾವುದು ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿರಲಿಲ್ಲ, ಬಟ್ ಅವರು ಎಲ್ಲರಿಗೂ ಪರಿಚಿತ ಅಲ್ಲ. ಸುಮಾರು ಎಷ್ಟು ಒಂದು 25-30 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದು. ಅವರು ಎಲ್ರಿಗೂ ಹತ್ತಿರ ಆದವರೇ, ಪ್ರತಿದಿನ ಟಿ ವಿಯಲ್ಲಿ ಮತ್ತು ಒಂದೇ ರಂಗದಲ್ಲಿ ಕೆಲಸ ಮಾಡ್ತೀವಿ. ಹಾಗಾಗಿ ಎಲ್ಲರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ತುಂಬ ಒಂದು ಗೌರವ ಅಂದರೆ ಅವರು ಕನ್ನಡನ ಬಳಸ್ತಾ ಚೆನ್ನಾಗಿ ಎತ್ತರಕ್ಕೆ ತೊಗೊಂಡು ಹೋಗಿದ್ದರು. ಒಂಥರ ಈ ಕನ್ನಡಕ್ಕೆ ಒಂದು ಕೊಂಡಿಯನ್ನು ಕಳ್ಸೋಯ್ತು ಅನ್ನೋ ಭಾವ ಅಷ್ಟೇ. ತುಂಬ ಬೇಜಾರಾಗುತ್ತೆ ಮತ್ತು ಇದು ತುಂಬ ಶಾಕ್. ಯಾರೂ ನಿರೀಕ್ಷೆ ಮಾಡೋಕ್ಕಾಗ್ತಿಲ್ಲ. ಒಂದು ನಾವಂತೂ ಅದು ಇನ್ನೂ ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅವರು ತುಂಬ ಗಟ್ಟಿಗಿಟ್ಟಿ ಅನಿಸುತ್ತೆ. ಯಾಕಂದರೆ ಈ ಒಂದು ಮಾರಕ ರೋಗಕ್ಕೆ ಬಂದಿದೆ ಅಂತ ಅದು ಗೊತ್ತಾದ್ರೂ ತುಂಬ ಧೈರ್ಯವಾಗಿ ಇದ್ದರು. ಇನ್ಫ್ಯಾಕ್ಟ್ ಸಿರಿಯವರು ಮೊನ್ನೆ ಯಾವಾಗಲೂ ಮಾತಾಡೋದು ಹೇಳಿದ್ರು, ಅವ್ರಿಗೆ ಫೋನ್ ಮಾಡಿ ಮಾತಾಡಿದರು ಸ್ವಲ್ಪಗಳ ಹಿಂದೆ. ಅವಾಗ ಹೇಳಿದ್ರಂತೆ, ನಾನು ಯಾವುದೋ ಕಾರಣಕ್ಕೆ ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಪ್ರಾಜೆಕ್ಟಲ್ಲಿ ಬಿಡ್ತಾಯಿದ್ದೀನಿ, ಸಣ್ಣದೇನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಮಟ್ಟದ ಈ ರೋಗ ಗೊತ್ತಾಗ್ತಾರೆ ನನಗೆ ಗೊತ್ತಿರಲಿಲ್ಲ. ಏನೇ ಹೇಳಿದ್ರು ಪ್ರಕೃತಿ ಮುಂದೆ ನಾವೇನಿಲ್ಲ. ನಾನೇನು ವಿಶ್ ಮಾಡ್ತೀನಿ ಅವ್ರನ್ನ ಕಳ್ಕೊಂಡಂಥ ಕರ್ನಾಟಕ ಜನತೆಗೆ. ಏನಂದರೆ ತುಂಬ ನೋವಾಗುತ್ತೆ. ಅದನ್ನು ರೀಪ್ಲೇಸ್ ಮಾಡೋಂಥ ತುಂಬ ಕಡಿಮೆ. ಮತ್ತು ಅವ್ರ ಮನೆಯವರಿಗೆ ಈ ದುಃಖನ ಭರಿಸೋಂಥ ಶಕ್ತಿ ಕೊಡಲಿ ಅಂತ ಪರಮಾತ್ಮನಿಗೆ ಕೇಳ್ಬೋದು.